ಆತ್ಮೀಯರೇ ನಮಸ್ಕಾರ. ನಾನು ನಿಜಾಮ್ ಜಮಾದಾರ್, KRS ಪಕ್ಷದ ರಕ್ತಗಂಡಿ ತಾಲೂಕು ಅಧ್ಯಕ್ಷ. ಇವತ್ತು ಒಂದು ವಿಶೇಷವಾಗಿ ವಿಡಿಯೋ ಮಾಡ್ತಾ ಇದೀವಿ. ಯಾಕಂತಂದ್ರೆ ಒಂದು ಸಮಾಜ ಸೇವೆ ಹೋರಾಟಗಳು ಇವೆಲ್ಲ ನಮ್ಮ KRS ಪಕ್ಷ ಇದಕ್ಕಿಂತ ಮುಂಚಿತವಾಗಿ ಗುರುತಿಸುತ್ತಾ ಬಂದಿದೆ. ಇವತ್ತಿನ ವಿಶೇಷ ವಿಡಿಯೋ ಏನಂತಂದ್ರೆ, ಇವತ್ತು ಇಲ್ಲಿ ಒಂದು ರಕ್ತಗಂಡಿ ತಾಲೂಕಿನ ಬನಟ್ಟಿ ನಗರದ ಒಂದು ಪೆಂಡಾರಿ ಓಣಿಯ ಎಲ್ಲ ಯುವಕರು ಸೇರಿ ಒಬ್ಬರು ಮಹಿಳೆಯರಿಗೆ ಒಂದು ವ್ಯವಸ್ಥಿತವಾಗಿ ಮನಿ ಕಟ್ಟಿಕೊಡುವಂತ ಅವರ ಮನೆ ಸರಿಯಾಗಿ ಮನೆ ಇರಲಿಲ್ಲ, ಅವ್ರಿಗೆ ಮನಿ ಕಟ್ಟಿಕೊಡುವಂತ ವ್ಯವಸ್ಥೆ ಮಾಡಿದ್ದಾರೆ. ಅವ್ರು ಮುಂಚಿತವಾಗಿನ ಮನಿ ಈ ರೀತಿ ಇದ್ದು, ಇಲ್ಲಿ ಅವ್ರ ಮನಿ ಇತ್ತು ಮುಂಚಿತವಾಗಿ ಎಲ್ಲ ಬಿದ್ದಿತ್ತು. ಇಲ್ಲಿ ಸ್ಥಳೀಯವಾಗಿ ಅವರಿಗೆ ಯಾವುದೇ ಗಿರಾಕಿ ಮೂಲ ಸೌಕರ್ಯ ಸರಿಯಾಗಿ ಇರ್ತಿದ್ದಿಲ್ಲ. ಅದಕ್ಕೆ ಇಲ್ಲಿ ಸ್ಥಳೀಯವಾಗಿ ಎಲ್ಲ ಯುವಕರು ಸೇರಿ ಅವ್ರಿಗೊಂದು ಮನೆ ಕಟ್ಟಿಕೊಡುವಂತ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿದಾಗ ಅವ್ರು ಈ ರೀತಿ ಒಂದು ಮನೆಯನ್ನು ಇಲ್ಲೆಲ್ಲ ಸ್ಥಳೀಯ ಯುವಕರು ಸೇರಿ ಈ ರೀತಿ ಒಂದು ಮನೆಯನ್ನು ಅವರಿಗೆ ವ್ಯವಸ್ಥಿತವಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಬರೀ ನೋಡಿ, ಎಲ್ಲ ಯುವಕರು ಸೇರಿ ಏನಾದ್ರೂ ಒಂದು ಬದಲಾವಣೆ ಮಾಡಬೇಕು, ಯಾರಿಗೆ ಏನಾರ ಒಂದು ಸಮಾಜ ಸೇವೆ ಮಾಡ್ಬೇಕಂತ ಬಯಸಿದ್ರೆ ಇಂಥ ಒಂದು ಕೆಲಸಗಳು ಆಗ್ತಾವ. ಈ ರೀತಿಯಾಗಿ ಒಂದು ವ್ಯವಸ್ಥಿತವಾಗಿ ಒಬ್ಬ ಮಹಿಳೆಗೆ ಇರೋಕೆ ಈ ರೀತಿಯಾಗಿ ಒಂದು ಪೂರ್ತಿಯಾಗಿ ಮನೆಯನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಸ್ಥಳೀಯ ಯುವಕರಿಗೆ ಅವರು ನಮ್ಮ KRS ಪಕ್ಷದಿಂದ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ಇಲ್ಲಿ ಸ್ಥಳೀಯ ಯುವಕರು ಅವರ ಬಗ್ಗೆ ಹೇಳಿಕೆಗಳನ್ನ ಪಡೆಯೋಣ. ಸರ, ಇವತ್ತ ಈ ನಮ್ಮ ಗಂಡಾರು ಓಣಿ ಒಳಗ ಇಲ್ಲಿ ಎಲ್ಲ ಯುವಕರು ಸೇರಿ ಇಂಥ ಒಂದು ಕೆಲಸ ಮಾಡ್ಯಾರ. ಅದ್ರ ಬಗ್ಗೆ ನಿಮ್ಮ ಸಹಕಾರ ಯಾವ ರೀತಿ ಇರುತ್ತೆ, ಅದ್ರ ಬಗ್ಗೆ ಹೇಳ್ತಾರೆ. ನಮ್ಮ ಹುಡುಗರಿಗೆ ನಮ್ಮ ಬೆಂಗಳೂರಿಗೆ ನಮ್ಮ ಸಹಕಾರ ನಾವು ಉಸಿರುತ್ತಾನೂ ಕೊಡ್ತೀವಿ. ಅವ್ರು ಮಾಡಿದಂಥ ಕೆಲಸ ಶ್ಲಾಘನೀಯವಾದದ್ದು. ಯಾಕಂದ್ರೆ ಭಾಳ ಮಂದಿ ಬಂದು ನೋಡಿ ಹೋಗ್ತಿದ್ದೀವಿ, ಬಟ್ ಆದ್ರೆ ಅದನ್ನ ಮಾಡೋಕ್ಕಾಗತ್ತಿದ್ದಿಲ್ಲ. ನಮ್ಮ ಹುಡುಗರೆಲ್ಲ ಮನಸ್ಸು ಮಾಡಿ ಅದನ್ನ ಅದ್ರ ದೇಶದಿಂದ ಓಡಾಡಿ ಆಮೇಲೆ ಅದಕ್ಕೇನು ಬೇಕಲ್ಲ ಅದಕ್ಕೆಲ್ಲ ನಮ್ಮಗಳು ಅರೇಂಜ್ಮೆಂಟ್ ಮಾಡ್ಕೊಂಡು ಆಮೇಲೆ ಅದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿ ಒಂದು ತಿಂಗಳು ಅವ್ರ ಮನೆ ಕೆಲಸ ಬಿಟ್ಟೇನು ಇಷ್ಟೆಲ್ಲ ಮಾಡ್ಯಾರಲ್ಲ, ಅವ್ರಿಗೆ ನಾವು ಎಲ್ಲರೂ ಕೂಡ ಅವ್ರಿಗೆ ಹುಡುಗರು ಮಾತ್ರ ಕರ್ತವ್ಯಗಳನ್ನು ಹೇಳ್ತೀವಿ. ಈಗ ಮಹಿಳೆಯರಿಗೆ ಮುಂಚಿತವಾಗಿ ಏನ್ ಸಮಸ್ಯೆ ಇತ್ತು ಸರ್? ಅವ್ರಿಗೆ ಮನೆ ಇದ್ದಿದ್ದಿಲ್ಲ. ಅವ್ರು KHDC ಕೆಲಸ ಮಾಡ್ತಾ ಇದ್ರು. ಅವರು ಮನೆ ಇದ್ದಿದ್ದಿಲ್ಲ. ಆದ್ರೆ ನನಗೊಂದು ಸಾರಿ ಕರ್ಸಿದ್ರು ಅವರು. ನಾ ಕರೆದಾಗ ಹೇಳಿದೆ ಎಸ್ಟಿಮೇಟ್ ಕೊಡ್ರಿ ಅಂತ. ಬಟ್ ಅದನ್ನು ಯಾರೂ ಮುತುವರ್ಜಿ ವಯಸ್ಸು ಮಾಡಲಿಲ್ಲ. ಅದಕ್ಕೆ ಮುಂದೆ ಉಳಿತು. ನಮ್ಮದು ಮುಂದಿನ ತಿಂಗಳು ರಿಟೈರ್ಮೆಂಟ್. ಅದಕ್ಕೆ ಎಲ್ಲ ಸೇರಿ ಮಾಡಿಬಿಟ್ಟು ಯಾಕೆ ಹೇಳಿದ್ರು, ಇಂಥ ಕೆಲಸ ನಮ್ಮ ಹುಡುಗ ಮುಂದೂ ಮಾಡಲಿ ಅಂತೇಳಿ ಅವ್ರ ಕಡೆಗೆ ಅವ್ರದ್ದು ನಾವು ಕೇಳ್ತೀವಿ. ಈಗ ಸರ್ಕಾರ ಸವಲತ್ತುಗಳು ಯಾವ ಸರ್? ಮನೆ ಕಟ್ಟಾಕ ಅದು ಎಲ್ಲ ಸರ್ಕಾರಿ ಸವಲತ್ತು ಎಲ್ಲ ಇಂಥ ಬಡವ್ರಿಗಾಗಿ ಕೆಲವೊಂದು ಸ್ಲಂ ಬೋರ್ಡ್ನ್ಯಾಗ ಎಲ್ಲ ಕಡೆ ಬೇರೆ ಕಡೆ ಮನೆಗಳ ಅವಕಾಶಗಳು ಅದಾವು. ಆದ್ರೂ ಅಂತ ಅವಕಾಶ ಬಿಟ್ಟ ಹುಡುಗರು ಎಲ್ಲರೂ ಕೂಡ ಹಾಕಿ ಮಾಡುವಂಥದ್ದು ಯಾಕೆ ಈ ರೀತಿ? ಅಂಥದ್ದೇನು ದೊಡ್ಡ ಕಾರ್ಯಕ್ರಮ ಇದ್ದಿದ್ದಿಲ್ಲ ಈಗ. ಅದ್ರ ಸರ್ಕಾರಿ ಸವಲತ್ತನ್ನ ಯಾವಾಗ ತಗೋಬೇಕ್ರಿ ಅಂತಂದ್ರೆ ಒಂದು ದೊಡ್ಡ ಏನಾದ್ರು ಕೆಲಸ ಇದ್ರೆ ಅದನ್ನ ತಗೋಬೇಕು. ಅಂಥದ್ದೇನು ದೊಡ್ಡ ಇದ್ದಿದ್ದಿಲ್ಲ. ಅಲ್ಲ, ದೊಡ್ಡ ದರ್ಶನತೆ ಏನು ಇರಂಗಿಲ್ಲ ರೀ. ಸರ್ಕಾರಿ ಸವಲತ್ತುಗಳು ದೊಡ್ಡ ದರ್ಶನತೆ ಏನು ಇರಂಗಿಲ್ಲ. ಸರ್ಕಾರಿ ಸವಲತ್ತು ಅಂತಂದ್ರೆ ಅವ್ರು ಮುನ್ಸಿಪಾಲಿಟಿವರೆಗೂ ತಿಳಿಸಿದಾರೆ. ಮೊದಲು ಹೋಗಿ ರಿಕ್ವೆಸ್ಟ್ ಕೊಟ್ಟಾರ, ಏನಂತೇಳಿ ನನ್ಗೆ ಇಲ್ಲಿ ಮನೆ ಇಲ್ಲ ಅಂತೇಳಿ. ಆಮೇಲೆ ಒಂದ್ಸಾರಿ ಇದಕ್ಕೂ ಹೋಗಿ ಬಂದ ಹಿರಿಯರ ಕಡೆಯಿಂದ ಹೋಗಿ ಬಂದಿದ್ದಾರೆ. ಅವ್ರಿಗೆ ನೋಡೋಣ್ರಿ ಮಾಡೋಣ್ರಿ ಅಂತ ಹೇಳಿದ್ರು ಅಷ್ಟೇ. ಆದ್ರೆ ಅದನ್ನ ಮಾಡಲಿಲ್ಲ. ನಮ್ಮ ಹುಡುಗ ಮಾಡ್ಯಾವ, ಒಳ್ಳೆ ಕೆಲಸ ಮಾಡ್ಯಾವ. ಅವ್ರಿಗೆ ನಮ್ಮ ಧನ್ಯವಾದಗಳು.